ಪ್ರತಿ ವರ್ಷದಂತೆ ಈ ವರ್ಷವೂ ಜೈಭೀಮ್ ಸೇನಾ ಸಂಘಟನೆ ವತಿಯಿಂದ ಹಾಗೂ ಪತ್ರಿಕಾಗೋಷ್ಠಿಯಿಂದ ನಿರಾಶ್ರಿತರ ಕೇಂದ್ರದಲ್ಲಿ ನಾವು ಇಂದು ರಾಖಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಸಂತೋಷ್ ಭಾಸ್ಕರ್ ಅವರು ನೇತೃತ್ವದಲ್ಲಿ ವಿಜಯ ಆಲೂರವರು ಹಾಗೂ ಧರ್ಮಸ್ಥಳ ಸಂಘದಿಂದ ಬಂದಂಥ ನಮ್ಮ ಅಕ್ಕ ತಂಗಿಯರಿಗೆ ಇನ್ನೂ ಮನ ಪೂರ್ತಿ ಧನ್ಯವಾದಗಳು. ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಎಲ್ಲ ನಿರಾಶ್ರಿತರಿಗೆ ತಮ್ಮ ರಕ್ಷಾಬಂಧನವನ್ನು ಕಟ್ಟಿ ಒಳ್ಳೆಯ ಒಂದು ಕಾರ್ಯವನ್ನು ಆಚರಣೆ ಮಾಡಲಾಗಿದೆ. ಬನ್ರಿ ನೀವು ನಿಮ್ಗೆ ಅದಕ್ಕೆ ಹೇಳಿದ್ದೆ ನಿಮ್ಗೆ ಅವಾಗ ಕವರ್ ಹಿಡಿದಿಡ್ರಿ ಮೇಡಮ್ ಅಂತ ಅವಾಗ ನೀವು ಕವರ್ ಇದು ಮಾಡಿದ್ದೀರ. ಒಂದು ಕಟ್ರಿ ಹೆಣ್ಣು ಗಂಡು ಭೇದ ಇಲ್ಲ ಕಟ್ರಿ. फोटो काढ तो क्या भाया है भाया साथ मिलने का तैयार था दो बार अच्छा कौन भी चाहते हैं अच्छा को कौन सा पाए उनको भी एक खुशी होती नहीं. ಅವರಿಗೆ ಕಟ್ರಲ್ಲ ಕಟ್ರಿ ಅವರಿಗೆ ಕಟ್ಟಿದಲ್ಲಿ ಬರ್ತಾರೆ ಬುದ್ಧಿ ಇಲ್ಲ ಇವರು ಕೂತ ಕಟ್ಟಿದ್ರೆ ಅಲ್ಲಿ ಕೊತ್ತಾನಾಕಿ
ಅಲ್ಲೇ ಕೂತಾನ ನಮ್ಮ ಸಂಘದಿಂದ ಯಾವ ಭೇದ ಭಾವ ಜಾತಿ ಯಾವ ಎಲ್ಲ ಸಮಾನ ಮಾಡ್ಕೊಂಡು ಬರ್ತಾರೆ. ಒಂದು ವಿಷಯ ಹೇಳಿ, ಜನ ಯಾವ್ದು ಒಳ್ಳೇದೈತೆ ಅದನ್ನ ಜಲ್ದಿ ಸ್ವೀಕಾರ ಮಾಡೋದನ್ನು ಸಹ ಸ್ವೀಕಾರ ಮಾಡೋದು ಕೆಟ್ಟದ್ದು ಯಾವುದು ಜಲ್ದಿ ಮಾಡಿ ನಮ್ದು ಅಲ್ಲೇ ಬಣ್ಣ ಕಾವಂದಿರು ಹಾಗೂ ಹೇಮಾವತಿ ಅಮ್ಮನವರ ಕೃಪಾ ಆಶೀರ್ವಾದ ಪಡೆಯುತ್ತಾ ನಾವು ಇವತ್ತು ಇಲ್ಲಿ ನಮ್ಗೆ ಮೊದಲೇ ನನ್ನ ಜಾತಿಯಿಂದ ಮುಸ್ಲಿಮ್ ಅದೀನಿ ರೀ. ಆದ್ರೆ ನನಗೆ ಅಣ್ತಮರದು ಇದು ಗೊತ್ತಿಲ್ರಿ. ಆದ್ರೆ ಒಂದು ಸ್ವಲ್ಪ ಖುಷಿ ಅನ್ನಿಸ್ತು. ನಮ್ಮಲ್ಲಿ ಆಚರಿಸೋದು ಇಲ್ಲ ರೀ. ಯಾಕೋ ನನ್ಗೆ ಖುಷಿ ಅನ್ನಿಸ್ತು. ಇಷ್ಟು ಜನ ಅಣ್ತಮ್ರ ಅದಾರ, ತಂದೆ ತಾಯಿ ಅದಾರ, ಅದನ್ನು ಸ್ವಲ್ಪ ಮನುಷ್ಯಗೆ ಇದು ಅನ್ನಿಸ್ತೀರಿ. ನಂಗೆ ಭಾಳ ಖುಷಿ ಆಗೈತ್ರಿ ಇವತ್ತು. ಆದ್ರೆ ಇದೇ ಥರ ಎಷ್ಟು ಜನ ಅದಾರ ನೋಡ್ರಿ. ತಂದೆ ತಾಯಿಗೆ ಇಂತಲ್ಲಿ ಬಿಡಬಾರ್ದ್ರಿ. ಆದಟ್ ತಮ್ಮ ತಾಯಿ ತಂದೆ ಅಲ್ಲಿ ತಮ್ಮ ಮಕ್ಳು ಒಂದ್ ಸ್ವಲ್ಪ ಬುದ್ಧಿಯಿಂದ ಇದ್ದಿದ್ರು ತಮ್ಮ ಮನೆಯೊಳಗೆ ಇಟ್ಕೊಂಡು ಹೋಗಿ ಚಲೋತ್ನಾಗಿ ಜೋಪಾನ ಮಾಡ್ಬೇಕ್ರಿ. ಈ ತರ ಅವ್ರು ಏನ್ ಮಾಡಿದ್ರು ಮಾಡಿಸ್ಕೋತಾರಿ. ನಾವು ಹೊಡೆದ್ರು ಹೊಡ್ಸ್ಕೋಬಹುದು, ಬೈದ್ರು ಬೇಯಿಸ್ಕೋಬಹುದು. ಆದ್ರೆ ಅವ್ರು ತಮ್ಮ ಮನೆಯೊಳಗೆ ಇಟ್ಕೊಂಡು ಮಾಡೋದೇ ಬೇರೆ ರೀ. ಆದ್ರೆ ನಂಗೆ ಇಷ್ಟ ಎರಡು ಮಾತ್ರ ರೋಷಮುಲ್ಲ ಅಂದ್ರಿ ಸರ್. ಇವತ್ತಿನ ದಿವಸ ನಾನು ಸಂತೋಷ್ ಭಾಸ್ಕರ್, ಜೈ ಭೀಮ್ ಸೇನಾ ಸಂಘಟನೆ ರಾಷ್ಟ್ರ ಸಂಚಾಲಕ. ಇವತ್ತು ನಮ್ಮ ಸಹೋದರಿಯರು ಏನು ನಾನು ಬರೋದಕ್ಕಿಂತ ಮೊದಲೇ ಪ್ರತಿ ವರ್ಷ ನಾನು ಬರ್ತಿದ್ದೆ. ಏನಾಯ್ತು, ನಮ್ಮ ಸಹೋದರಿಯರು ಬಂದು ನಮ್ಗಿಂತ ಮೊದಲೇ ರಕ್ಷಾಬಂಧನ ಮಾಡಿದ್ರು. ಧರ್ಮಸ್ಥಳ ಸಂಘದಿಂದ ಬಂದು ನಮ್ಮ ರೋಷನ್ ಮೇಡಮ್ ಆಯಿತು, ನಮ್ಮ ಆಶಾ ಮೇಡಮ್ ಅವರು ಆಯಿತು. ಭಾಳ ಹೆಮ್ಮೆ ಅನ್ನಿಸ್ತು. ನಾಟಿಕ ಸಲ ನಾನು ಫೋನ್ ಮಾಡಿದ್ದೆ. ಇವತ್ತು ಏನಾಗುತ್ತೆ ಅಂದ್ರೆ ನಮ್ಮ ಮನೆಯಾಗ ನಮ್ಮ ಸಹೋದರಿಗಳು ಅದಾರ, ನಮ್ಮ ಅಕ್ಕ ತಂಗಿಯರು ಅದಾರ. ನಮ್ಮ ಮನೆಯಾಗ ರಕ್ಷಾಬಂಧನ ಇವತ್ತು ನಾನು ರಾಖಿ ಕಟ್ಕೊಂಡಿಲ್ಲ. ನಮ್ಮ ತಂಗಿಗೆ ಹೇಳಿದೆ ನಾನು, ತಂಗಿ ನಾವು ಬಂದು ಕೊಡ್ಲಿಕ್ಕೆ ಹೋಗ್ತೀನಿ, ನಮ್ಮ ಮೊದಲು ಅದು ಮುಗಿಸ್ಕೊಂಡ್ಬರ್ತೀನಿ. ಇವತ್ತು ನಮ್ಮ ರವಿ ಮಲ್ಕೋಡ್ ಆಯಿತು, ನಮ್ಮ ನಗರ ಅಧ್ಯಕ್ಷ ವಿಜಯ ಆಲೂರವ್ರು ಆಯಿತು. ನನ್ನ ವಿಚಾರ ಏನು, ನಮ್ಮ ಅಕ್ಕ ತಂಗಿರು ಈ ಥರ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ಈ ಧರ್ಮಸ್ಥಳ ಸಂಘದವ್ರಿಗೆ ನಾವು ಯಾವತ್ತೂ ಅವ್ರ ಜೊತೆಯಾಗಿರ್ತೀವಿ. ನಾನು ಪತ್ರಿಕೋದ್ಯಮದೊಳಗಿದ್ದೀನಿ, ಆಮೇಲೆ ಸಂಘಟನೆ ಒಳಗಿದ್ದೀನಿ. ಅವ್ರ ಜೊತೆ ನಾನು ಯಾವಾಗಲೂ ಇರ್ತೀನಿ. ನಮ್ಮ ಅಕ್ಕ ತಂಗಿರು ಈಗ ಪರಿಚಯ ಆಗಿದಾರ, ಅವ್ರ ಜೊತೆ ನಾವು ಯಾವಾಗಲೂ ಸಪೋರ್ಟ್ ಆಗಿರ್ತೀವಿ, ಅವರು ನಮ್ಗೆ ಸಪೋರ್ಟ್ ಆಗಿರ್ತಾರೆ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಈಗ ನಿರಾಶ್ರಿತರ ಕೇಂದ್ರದಲ್ಲಿ ಕೆಲವೊಂದು ಜನರು ಕುಡಿದ ಚಟಕ್ಕೆ ದಾಸರಾಗಿ ಬಂದವರು ಅದಾರ. ಆಮೇಲೆ ಕೆಲವೊಂದು ಜನರು ಭಿಕ್ಷೆ ಬೇಡಕ್ಕೆ ಕುಂತವ್ರಿಗೆ ಅಲ್ಲಿ ರೈಲ್ವೆ ಸ್ಟೇಷನ್ದಾಗ ಅಲ್ಲಿ ಇದ್ದವ್ರಿಗೆ ತೊಗೊಂಬಂದವರು ಅದಾರ. ಗುಜರಾತಿಂದ ಕೆಲವೊಂದು ಮಂದಿ ಬಂದಾರೆ. ಕೆಲವೊಂದು ಮಂದಿ ನಾನು ನೋಡಿದೆ ಆಗಲೇ ವಿಡಿಯೋ ನೀವು ಮಾಡಾಗ, ಅವರು ರಾಖಿ ಕಟ್ಕೊಳ್ಳಿಲ್ಲ. ಇಲ್ಲ ನಾನು ಕಟ್ಕೊಳ್ಳಲ್ಲ ಅಂತ. ಹಿಂಗೆ ಈ ಥರ ಸ್ವಲ್ಪ ಮೆಂಟಲಿ ಶಾಕ್ ಇದ್ದವರು ಅದಾರ. ನಾಟಿಕರ್ ಸರ್ ಅವರು ಒಳ್ಳೆ ಟ್ರೀಟ್ಮೆಂಟ್ ಕೊಡತ್ತೀರ, ಹಾಸ್ಪಿಟ್ಲ್ ಐತಿ, ಇಲ್ಲಿ ಎಲ್ಲ ಒಳ್ಳೆ ವ್ಯವಸ್ಥೆ ಐತಿ, ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಐತಿ. ಅದಕ್ಕೆ ನಾನು ಹೇಳ್ತೀನಿ, ಇದೇ ಸಲ ಅಂತಲ್ಲ, ಪ್ರತಿ ವರ್ಷವೂ ಬೇಡ, ಪ್ರತಿ ದಿನವೂ ಹೇಳ್ತೀನಿ. ನಾವು ಆಶಾ ಮೇಡಮ್ ಅವ್ರಿಗೆ ಇದ್ರ ಬಗ್ಗೆ ನೀವು ಗಮನ ಹರಿಸ್ಕೊಡ್ತೀರಿ. ಹಂಗೆ ಯಾರಿಗೆ ಏನೋ ಸಮಸ್ಯೆ ಆದರೂ ನೀವು ಇರ್ರಿ ಮೇಡಮ್ ಪ್ಲೀಸ್ ಅಂತೀವಿ. ಅದು ಅಷ್ಟೇ ಹೇಳ್ತೀನಿ. ಸಂತೋಷ್ ಭಾಸ್ಕರ್. ಓಂ ಶ್ರೀ ಮಂಜುನಾಥ ಪರಮ ಪೂಜ್ಯ ಕಾವಂದರು ಹಾಗೂ ಮಾತೋಶ್ರೀ ಅಮ್ಮನವರ ಕೃಪಾ ಆಶೀರ್ವಾದ ಪಡೆಯುತ್ತಾ ಇವತ್ತಿನ ವಿಜಯಪುರ 2 ತಾಲೂಕಿನ ಯೋಜನಾ ಕಚೇರಿಯಿಂದ ನಾವು ತರ್ವಿ ವಲಯದ ಸೇವಾ ಪ್ರತಿನಿಧಿ ಆಶಾರಾಣಿ ಅಂತ ಹೆಸರು. ನಮ್ಮದು ಧ್ಯಾನ ವಿಕಾಸ ಕೇಂದ್ರ ಅದ ರೀ. ಮಾತೃಭೂಮಿ ಧ್ಯಾನ ವಿಕಾಸ ಕೇಂದ್ರದ ಸದಸ್ಯರು ಅಲ್ಲ. ಪ್ರತಿ ವರ್ಷ ನಾವು ಅಗ್ನಿಶಾಮದಾಯಕ ಹಾಗೂ ನಿರಾಶ್ರಿತರ ಕೇಂದ್ರಕ್ಕೆ ಈ ಅಣ್ಣ ತಮ್ಮರಿಗೆ ಇವರಿಗೆ ಕುಟುಂಬ ಬಿಟ್ಟು ಬಂದಿರ್ತಾರೆ ಸರ್. ಇಲ್ಲಿ ಹೀಗಾಗಿ ನಾವು ಎಲ್ಲ ಸಹೋದರರಿಗೆ ಕೂಡಿ ಅವ್ರಿಗೆ ಒಂದಿಷ್ಟು ಸ್ವೀಟ್ ಕೈಲೇ ಆದಂಥ ಒಂದಿಷ್ಟು ಏನೋ ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗ್ತೈತೆ ಅಷ್ಟು ರಾಖಿ, ಆಮ್ಯಾಗ ಸ್ವೀಟ್ ನಮ್ಮ ಕಡೆಯಿಂದ ಎಷ್ಟು ನಿಂತೈತಿ ಅಷ್ಟು ತಂದು ಇವ್ರಿಗೆಲ್ಲರಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ರಕ್ಷಾಬಂಧನ ಹಬ್ಬವನ್ನು ಇಲ್ಲಿ ಆಚರಣೆ ಮಾಡಿವ್ರಿ ಸರ್. ಈಗ ನಾವು 2-3 ವರ್ಷರೇ ಆದ್ರಿ ಸರ್. ಈಗ 2-3 ವರ್ಷ ನಾವು ಕೇಂದ್ರ ಸ್ಟಾರ್ಟ್ ಮಾಡ್ದಂತ ರೀ.
ಧರ್ಮಸ್ಥಳದ ಇದರಿಂದ ನಾವು ಎಲ್ಲ ಕಡೆ ಸ್ವಲ್ಪ ನಮಗೂ ಎಲ್ಲ ಮನೇಲೇ ಇರ್ತಿತ್ತು ರೀ ಅವಾಗೆಲ್ಲ. ಈಗ ಧರ್ಮಸ್ಥಳ ಸಂಘ ಮಾಡಿ ಸ್ವಲ್ಪ ಎಲ್ಲಾನು ಅನುಕೂಲ ಮಾಡ್ಕೊಂಡು ಮಾಡಿ 10 ವರ್ಷ ಆಯ್ತು ರೀ, ಕೇಂದ್ರ ಮಾಡಿ 5 ವರ್ಷ ಆಯ್ತು ರೀ. ಕೇಂದ್ರದಿಂದನೂ ನಾವು ಎಲ್ಲ ಇದ್ರದ್ದು ಮಾಡಿ ಹಿಂಗೆ ಎಲ್ಲ ಇದನ್ನ ಮಾಡ್ಕೇಸಿಂದ ಈಗ ಗಂಡು ಮಕ್ಕಳಿಗೆ ನಾವು ಅಕ್ಕಂಗಿಯರು ಅಣ್ಣತವ್ರು ಇಲ್ಲಾರ್ದವ್ರು ಇದ್ದವ್ರು ಹಾಗಾಗಿ ನಮಗೂ ಒಂಥರ ಖುಷಿ ಆಗ್ಲಿ ಅಂತೇಳಿ ಬಂದು ಪ್ರತಿ ವರ್ಷ ಪ್ರತಿ ವರ್ಷ ಎಲ್ಲ ನಮ್ಗೆ ಇದು ನೀವು ನಿಮ್ಮ ಅಣ್ತಂಬ್ರು ಇರ್ತಾರ ಅವ್ರಿಗೆ ಕಟ್ಟಿರ್ತೀವಿ. ಇವ್ರಿಗೆ ಯಾರು ಇರಂಗಿಲ್ಲಲ್ಲ, ಅವ್ರ ಈಗ ನಮ್ಮ ಗಂಡಿನ ಹೋಗಿ ಕಟ್ಟೋದಾಗಲ್ಲ ರೀ ಅಲ್ಲಿ. ಇವರೇ ನಮ್ಮ ಅಣ್ಣತಂಬ್ರು ವಿಚಾರ ಮಾಡಿದ್ವಿ. ಹೊರಗೆ ಹೆಣ್ಮಕ್ಳು ಹೊರಗೆ ಬಂದು ಈ ತರ ಒಂದು ಕಾರ್ಯಕ್ರಮ ಮಾಡ್ಲಕ್ ನಮಗ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗಡೆ ಅವ್ರ ದಂಪತಿ ಒಂದು ನಮಗ್ ಮಾರ್ಗದರ್ಶನ ಸರ್. ಮತ್ತೆ ನಾವೆಲ್ಲ ಒಳಗೆ ಇದ್ದವ್ರಿ. ಈಗ ಇದೇನು ಧರ್ಮಸ್ಥಳ ಸಂಘ ಮಾಡಿದ್ವಿ, ಅವಾಗ ಹೆಣ್ಮಕ್ಳು ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದು ಈಗ ಹೊರಗೆ ಬಂದು ನಾವು ಧರ್ಮಸ್ಥಳ ಸಂಘದಿಂದ ತಾವು ಎಲ್ಲ ಕೆಲಸಗಳು ಮಾಡೋದು ಒಳ್ಳೆ ಕೆಲಸಗಳು. ಇನ್ನೊಬ್ರು ಯಾರು ಮಾತಾಡ್ತೀರಿ? ರೋಷ ಮಾತಾಡ್ಬಾ.